ಜೈ ಹಿಂದ್ ಎಲ್ಲ ನನ್ನ ಡಿಫೆನ್ಸ್ ಎಕ್ಸ್ಪೀರಿಯನ್ಸ್ಗೆ ಇಂಡಿಯನ್ ನೇವಿಯಲ್ಲಿ ಬಂಪರ್ ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ನೀವೇನಾದರೂ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅನ್ಕೊಳ್ಬಹುದು. ಅಕಸ್ಮಾತ್ PUC ಸೈನ್ಸ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು, ಡಿಪ್ಲೊಮಾ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಂಡಿಯನ್ ನೇವಿಯಲ್ಲಿ ಅಗ್ನಿವೀರರಾಗಿ ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಸರ್ ಯಾವ ತರ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಅನ್ನ ಕೊಡಿ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ನೀವೇನಾದ್ರೂ ಇಂಡಿಯನ್ ನೇವಿಯಲ್ಲಿ ಇಂಡಿಯನ್ ಆರ್ಮಿ, ನೇವಿ, ಏರ್ ಫೋರ್ಸ್ ಇವನ್ನೆಲ್ಲನೂ ಕೂಡ ಅಗ್ನಿವೀರನ್ನ ಮಾಡಿದ್ದಾರೆ. ಇಲ್ಲಿ ಕೂಡ ನಿಮ್ಗೆ ನೇವಿಯಲ್ಲಿ ಕೂಡ ನೀವು ಕೂಡ ಒಂದು ವೈಟ್ ಯೂನಿಫಾರ್ಮ್ ಅನ್ನ ಹಾಕೊಳ್ಬೇಕು ಅನ್ಕೊಂಡಿದ್ರೆ ಮಹಿಳೆಯರಿಗೂ ಕೂಡ ಅವಕಾಶ ಇದೆ. ನಿಮ್ದೇನಾದ್ರೂ ಹೈಟ್ ಕಡಿಮೆ ಇದೆ ಸರ್, ನಾನು ಇಂಡಿಯನ್ ಆರ್ಮಿಗೆ ಹೈಟ್ ಬರಲ್ಲ ಸರ್, ಅದರ ಜೊತೆಗೆ SSGDಗೆ ಹೈಟ್ ಬರಲ್ಲ ಸರ್ ಹೈಟ್ ಕಡಿಮೆ ಇರತಕ್ಕಂಥ ಹುದ್ದೆಗಳ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಫಸ್ಟ್ ಅಪಾರ್ಚುನಿಟಿನೇ ಅನ್ಕೊಳ್ಬಹುದು. ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ, ನೋಡ್ಕೊಳ್ರಿ. 14ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 14 ಮಾರ್ಚ್ ಇಂದ ನಿಮ್ದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಹಾಕೊಳ್ಬೇಕು ಅನ್ಕೊಂಡಿಲ್ಲ ಆದಷ್ಟು ಬೇಗನೆ ಹಾಕೊಳ್ರಿ. 6 ಏಪ್ರಿಲ್ ಮಟ್ಟ ನಿಮ್ಗೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಅವಕಾಶ ಇರ್ತದ. ಓಕೆ, ನೀವೇನಾದ್ರೂ ಈ ಸರಿ ಅಗ್ನಿವೀರರಾಗಿ ಇಂಡಿಯನ್ ನೇವಿಲಿ ಸೆಲೆಕ್ಷನ್ ಆಗ್ಬೇಕು ಅನ್ಕೊಂಡಿದ್ರೆ ಇದರಲ್ಲಿ ಬ್ಯಾಚ್ 1 ಮತ್ತು ಬ್ಯಾಚ್ 2 ಅಂತ ಕನ್ಫರ್ಮ್ ಅನ್ನ ಮಾಡಿದ್ರೆ ನಿಮ್ಮ ಏಜ್ ಯಾವ್ದ್ರಲ್ಲಿ ಬರ್ತದಲ್ಲ ಅದರಲ್ಲಿ ನೀವು ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬಹುದು. MR ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅನ್ಕೊಳ್ಳೋರು ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬಹುದು. ಅದರ ಜೊತೆಗೆ SSR ಹಾಕ್ಬೇಕನ್ನೋರು PUC ಸೈನ್ಸ್ ಮುಗಿದಿರಬೇಕು ಅಥವಾ ಡಿಪ್ಲೊಮಾ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಹಾಕ್ಬೋದು. ನೆಕ್ಸ್ಟ್ ಅದರ ಜೊತೆಗೆ SSR ಮೆಡಿಕಲ್ ಅಸಿಸ್ಟೆಂಟ್ ಅಂತ ಅದನ್ನು ಕೂಡ PUC ಸೈನ್ಸ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕಾಗತ್ತ. ನೋಡ್ಕೊಳ್ರಿ, ಬ್ಯಾಚ್ 1 ಅಂತ ಇದೆ, ಅದು ಏಜ್ ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ ಬ್ಯಾಚ್ 1 ಏಜ್ ನೋಡ್ಕೊಳ್ರಿ 1 ಡಿಸೆಂಬರ್ 2004 ಇಂದ ಹಿಡಿದು 31 ಮೇ 2009 ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಇದು ಯಾವುದು ಬ್ಯಾಚ್ 1 ಅಂತ ಕಾಲ್ಫರ್ಮ್ ಅನ್ನ ಮಾಡಿದರೆ 2027 ರಿಕ್ರೂಟ್ಮೆಂಟ್. ಅಕಸ್ಮಾತ್ ಬ್ಯಾಚ್ 2 ದಲ್ಲಿ ನೀವೇನಾದ್ರೂ ಹಾಕಬೇಕು ಅನ್ಕೊಂಡಿದ್ರಿಪ್ಪ ಅಂತಂದ್ರೆ ಬ್ಯಾಚ್ 2 ಡೇಟ್ ಆಫ್ ಬರ್ತ್ ಬೇರೆ ಇದೆ, ಅದನ್ನು ಕೂಡ ನಿಮಗೆ ನಾನು ಬೋರ್ಡ್ ಮೇಲೆ ಬರೆದು ತೋರಿಸ್ತೀನಿ, ನೋಡ್ಕೊಳ್ರಿ. ಓಕೆ, ಬ್ಯಾಚ್ 2 ನೋಡ್ಕೊಳ್ರಿ 1 ಮೇ 2005 ಹಿಡಿದು 31 ಅಕ್ಟೋಬರ್ 2009 ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಟೋಟಲಿ ವರ್ಷಕ್ಕೆ 2 ಸಾರಿ ರಿಕ್ರೂಟ್ಮೆಂಟ್ ಅನ್ನ ಕಾಲ್ಫರ್ಮ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಈ ಸರಿ 2 ಒಮ್ಮೆಲೆ ರಿಕ್ರೂಟ್ಮೆಂಟ್ ಅನ್ನ ಕಾಲ್ಫರ್ಮ್ ಮಾಡಿದ್ರೆ ಇಷ್ಟರೊಳಗಡೆ ಇರ್ತಕ್ಕಂಥ ಈ ಡೇಟ್ ಆಫ್ ಬರ್ತ್ ಒಳಗಡೆ ಇರ್ತಕ್ಕಂಥ 17 ವಯಸ್ಸಿನಿಂದ ಹಿಡಿದು 22 ವಯಸ್ಸಿನೊಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ ನೋಡ್ಕೊಳ್ರಿ. ನೆಕ್ಸ್ಟ್ ಅದರ ಜೊತೆಗೆ ಫಿಸಿಕಲ್ ಏನೇನು ಇರ್ತದೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪುರುಷರಿಗೆ ಹೈಟ್ ನೋಡ್ಕೊಳ್ರಿ. ಮೇಲ್ ಕ್ಯಾಟಗರಿ ಅವರಿಗೆ ಹೈಟ್ ಎಷ್ಟು ಇರ್ತಪ್ಪ ಅಂತಂದ್ರೆ 157 ಸೆಂಟಿಮೀಟರ್ ಹೈಟ್ ಇರಬೇಕಾಗಿತ್ತ. ಮಹಿಳೆಯರಿಗೆ ನೋಡ್ಕೊಳ್ರಿ ಎಷ್ಟು ಬೇಕಾಗುತ್ತೆ ಅಂದ್ರೆ ಮಹಿಳೆಯರಿಗೆ 152 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬಹುದು. ಅಪ್ಲಿಕೇಶನ್ ಸ್ಟಾರ್ಟ್ ಇದೆ, ಆದ್ರೂ ಕೂಡ ತುಂಬಾನೇ ಸರ್ವರ್ ಬಿಜಿ ಇದೆ ಅಂತ ಹೇಳಿ ಅಪ್ಲಿಕೇಶನ್ ಅನ್ನ ಹಾಕೋದು ನಿಲ್ಲಿಸಕ್ ಹೋಗ್ಬೇಡ್ರಿ. ಆನ್ಲೈನ್ ಸೆಂಟರ್ಗೆ ನಿಮ್ಮ ಸೈಬರ್ ಸೆಂಟರ್ ನಿಯರೆಸ್ಟ್ ಆಗಿರ್ತಕ್ಕಂಥ ಆನ್ಲೈನ್ ಸೆಂಟರ್ ಯಾವಿರ್ತಾವಲ್ಲ ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ಸರ್ ಇದೊಂದೊಂದು ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡಿಕೊಡಿ ಅಂತ ಹೇಳಿ ಕೇಳಿದ್ರೆ ನಿಮ್ಗೆ ಅಪ್ಲೈ ಅನ್ನ ಮಾಡಿಕೊಡ್ತಾರೆ. ಪುರುಷರಿಗೆ 6 ನಿಮಿಷ 30 ಸೆಕೆಂಡ್ 16 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು 16 ಮೀಟರ್ ರನ್ನಿಂಗ್ ಇರುತ್ತೆ. 16 ಮೀಟರ್ಗೆ 6 ನಿಮಿಷ 30 ಸೆಕೆಂಡ್ ಬಾಯ್ಸ್ ಇರುತ್ತೆ. ಮಹಿಳೆಯರಿಗೆ ಟೈಮಿಂಗ್ ನೋಡ್ಕೊಡ್ರಿ 8 ನಿಮಿಷ ಟೈಮಿಂಗ್ ಇರುತ್ತೆ. ಎಷ್ಟು 16 ಮೀಟರ್ ಅನ್ನ ಬಾಯ್ಸ್ 6 ನಿಮಿಷ 30 ಸೆಕೆಂಡ್ ನಲ್ಲಿ ಓಡಬೇಕು. ಮಹಿಳೆಯರು 8 ನಿಮಿಷದಲ್ಲಿ ಓಡಬೇಕಾಗುತ್ತೆ. ನೆಕ್ಸ್ಟ್ ಅವೆಲ್ಲ ಪುಷಪ್ಸ್ ಆಯ್ತು, ನೆಕ್ಸ್ಟ್ ಅದ್ರ ಜೊತೆ ಸಿಟಪ್ಸ್ ಇವೆಲ್ಲನೂ ಕೂಡ ಇರ್ತಾವೆ. ಇವನ್ನೆಲ್ಲನೂ ಕೂಡ ಪಾಸ್ ಮಾಡ್ಕೋದ್ರ. MR ಗೆ ಬಂದ್ಬಿಟ್ಟು 50 ಕ್ವಶನ್ಸ್ ಇರ್ತವೆ. ಎಷ್ಟು 50 ಕ್ವಶನ್ಸ್ ಏರಿಯಲ್ಲ ಅಂತಂದ್ರು ನೀವು 25 ಮಾರ್ಕ್ಸ್ ಗಳನ್ನ ತಗೊಂಡ್ರೆ 100% ಈ ಸರಿ ಇಂಡಿಯನ್ ನೇವಿಯಲ್ಲಿ ನೀವು ಕೂಡ ನೌಕರಿ ಮಾಡ್ತಾರೆ. ಗ್ಯಾರಂಟಿ ಕೊಡ್ತಾ ಇದೀನಿ. 25 ಅಬವ್ ಮಾರ್ಕ್ಸ್ ಅನ್ನ ತಗೊಳಕ ಪ್ರಯತ್ನ ಮಾಡ್ರಿ. ಸುಮ್ಮನೆ ಹೈಟ್ ಇಲ್ಲದಂತ ಜಾಬ್ಗಳಿಗೆ ಪ್ರಯತ್ನ ಮಾಡ್ರಿ. ಸುಮ್ಮನೆ ಹೈಟ್ ಬರಲ್ಲ ಅಂದ್ರೂ ಕೂಡ ಬೇರೆ ಜಾಬಿಗೆ ಟ್ರೈ ಮಾಡ್ತಾ ಇದಾರೆ ಅಂತಂದ್ರೆ ಆ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ್ರಿ. ಸರ್ ನಮ್ದು ಹೈಟ್ ಬರಲ್ಲ ಅಂತಂದ್ರೆ ಇಂಥವಕ್ಕೆಲ್ಲ ಕಾಂಪಿಟೇಷನ್ ಮಾಡಿ ಟ್ರೈ ಮಾಡಿ, ಅಂದ್ರೆ ನಿಮ್ದು 100% ಆಗುತ್ತೆ. ಸಬ್ಜೆಕ್ಟ್ ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಇರ್ತದೆ. ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಇರ್ತೈತಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಆನ್ಲೈನ್ ಮುಖಾಂತರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ. ಸಬ್ಜೆಕ್ಟ್ ಏನಿರ್ತದೆ ಅಂದ್ರೆ ಸೈನ್ಸ್ ಇರ್ತದ, ಮ್ಯಾಥಮೆಟಿಕ್ಸ್ ಇರ್ತದ,
ಜನರಲ್ ಅವೇರ್ನೆಸ್ ಮೂರು ಸಬ್ಜೆಕ್ಟು, ಇದರಲ್ಲಿ ಇಂಗ್ಲೀಷ್ ಗ್ರಾಮರ್ ಕೂಡ ಇರೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತೀನಿ, ಸ್ವಲ್ಪ ಎಫರ್ಟ್ ಹಾಕಿದರೆ ನೀವು 100% ಸೆಲೆಕ್ಷನ್ ಆಗ್ತೀರಾ. ಎಕ್ಸಾಮಿಗೆ ಟೈಮಿಂಗು 30 ನಿಮಿಷಗಳ ಕಾಲಾವಕಾಶ ಮಾತ್ರ ಇರ್ತದೆ. ಆದಷ್ಟು ಸ್ಪೀಡಾಗಿ ನೀವು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಎಕ್ಸಾಮ್ ಬಗ್ಗೆ ಆಯಿತು. ಅಕಸ್ಮಾತ್ ಎಕ್ಸಾಮ್ ಪಾಸ್ ಆದ್ರಿ ಅಂತಂದರೆ ಸ್ಟೇಜ್ 2ದಲ್ಲಿ ನಿಮ್ಗೆ ಡೈರೆಕ್ಟಾಗಿ ಫಿಸಿಕಲ್ ಇರ್ತದೆ. ಏನು ಡೈರೆಕ್ಟಾಗಿ ನಿಮ್ಗೆ ಫಿಸಿಕಲ್ ಇರ್ತದೆ. ಸೊ ಆ ಕಾರಣಕ್ಕೋಸ್ಕರ ಫಿಸಿಕಲಲ್ಲಿ ಪಾಸ್ ಆದ್ರಪ್ಪ ಅಂದರೆ 100% ಫಿಸಿಕಲ್ ಮೆಡಿಕಲ್ ಕ್ಲಿಯರ್ ಆದರೆ ನೀವು ಇಂಡಿಯನ್ ನೇವಿಗೆ ಸೆಲೆಕ್ಷನ್ ಆದ ಹಾಗೆ. ಆ ಕಾರಣಕ್ಕೋಸ್ಕರ ಹೇಳ್ತಿದ್ರೆ ಪ್ರಯತ್ನವನ್ನು ಬಿಡಕ್ಕೆ ಹೋಗ್ಬೇಡ್ರಿ. ನೀವೇನಾದರೂ NCC ಸರ್ಟಿಫಿಕೇಟ್ C ಹೋಲ್ಡರ್ ಏನಾದರೂ ಇದ್ರೆ ನಿಮ್ಗೆ ಯಾವುದೇ ಥರದಂಥ ಎಕ್ಸಾಮ್ ಕೂಡ ಇರೋದಿಲ್ಲ, ಡೈರೆಕ್ಟಾಗಿ ಜಾಬ್ ಸಿಗ್ತದೆ. ಫಿಸಿಕಲ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಜಾಬ್ ಕೂಡ ನಿಮ್ಗೆ ಅವಕಾಶ ಇದರಲ್ಲಿ ಇರ್ತದೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಾನು ಇದ್ರ ಬಗ್ಗೆ ಆಲ್ರೆಡಿ ಎಲ್ಲನೂ ಕೂಡ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀನಿ. ಸೊ ಎಕ್ಸಾಮ್ ಬಂದುಬಿಟ್ಟು ನಿಮ್ಮ ಎಕ್ಸಾಮ್ ಯಾವಾಗ ನಡೀತದೆ ಅಂದ್ರೆ ಮೇ ಮತ್ತು ಜೂನ್ದಲ್ಲಿ. ಸೊ ಮೇ ಲಾಸ್ಟ್ ಎಂಡಿಗೆ ನಿಮ್ಮ ಎಕ್ಸಾಮ್ ಕೂಡ ನಡೀತದೆ. ಎಕ್ಸಾಮಿಗೆ ಈಗಿನ ಥರನೇ ತಯಾರಿಯನ್ನು ನಡೆಸ್ಕೊಡ್ರಿ, ಈಗಿನ ಥರನೇ ಸ್ಟಾರ್ಟ್ ಮಾಡಿಕೊಡ್ರಿ. 100% ಸೆಲೆಕ್ಷನ್ ಆಗ್ತೀರಿ. ಇಂಡಿಯನ್ ನೇವಿಯಲ್ಲಿ ನಿಮಗೆ ಯಾವುದೇ ಡೌಟ್ ಇತ್ತು, ಯಾವುದೇ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದರೆ ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ. ಸೊ ನೀವು ಇಂಡಿಯನ್ ನೇವಿಗೆ ಸೆಲೆಕ್ಷನ್ ಆಗಿ ನೀವು ಈ ಸರಿ 2026-27 ರಿಕ್ರೂಟ್ಮೆಂಟಲ್ಲಿ ನೀವು ಕೂಡ ಒಂದು ಸೈನ್ಯಕ್ಕೆ ಸೇರಬೇಕು, ಡಿಫೆನ್ಸ್ ಹುದ್ದೆಯನ್ನು ಸೇರ್ಕೊಳ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಸೇರ್ಕೊಳ್ಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಕೆಳಗಡೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. 100% ಹೇಳ್ತಾ ಇದ್ದೀನಿ. ನೋಡಿಲ್ಲ ಸರ್, ನಾವು ಚಾನಲೇ ನೋಡಿಲ್ಲ ಸರ್, ಈ ಥರದ ಇನ್ಫಾರ್ಮೇಷನ್ಗಳು ಬೇಕಾಗಿತ್ತು ಅಂದರೆ ಸೊ ಎಲ್ಲ ಜಾಬ್ ಅಪ್ಡೇಟ್ಗಳು ಇದರಲ್ಲಿ ಸಿಗ್ತಾ ಹೋಗ್ತದೆ. ಇದ್ರ ಸಿಲೆಬಸ್ ಆಗಿರಲಿ, ಇದನ್ನು ಯಾವ ಥರ ತಯಾರಿ ಮಾಡಬೇಕು, ಯಾವ ಥರ ಫಿಸಿಕಲ್ ಇರ್ತಾ, ಯಾವ ಥರ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ನ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನಿಮ್ಗೆ ಸಿಗ್ತಾ ಹೋಗ್ತದೆ. ಆ ಕಾರಣಕ್ಕೋಸ್ಕರ ಕೆಳಗಡೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವಿಡಿಯೋನ ಶೇರ್ ಮಾಡಿರಿ. ಸೊ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ, ಅದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.